ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಫ್ರೈಡ್ ರೈಸ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಫ್ರೈಡ್ ರೈಸ್ ಮಾಡಾಕ ಒಂದು ಪ್ಯಾನ್ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆಮೇಲೆ ಎಣ್ಣೆ ಕಾದಿಂದ ಒಂದು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೊಂಡು ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಜಜ್ಜಿದಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೋರಿ. ಪೇಸ್ಟ್ ಹಾಕೊಂಡ್ರು ಬರ್ತೈತಿ, ಕುಟ್ಟಿ ಹಾಕೊಂಡ್ರೆ ಅದ್ರದ್ದು ಫ್ಲೇವರ್ ಭಾಳ ಚಲೋ ತಂಗೆ ಬರ್ತೈತಿ ನೋಡ್ರಿ. ಆಮೇಲೆ ಅದಕ್ಕೆ ಕಟ್ ಮಾಡಿದ ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಎಲ್ಲ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಅದು ಒಂದು ಸ್ವಲ್ಪ ಮೆತ್ತಗಾಗುವವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಒಂದು 10 ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಚಂದಾಗ ಫ್ರೈ ಆಗಾಕ ನಾವು ಬಿಡ್ಬೇಕು ನೋಡ್ರಿ. ಅದನ್ನು ತೆಗೆದು ಚಂದಾಗ ಸಾಫ್ಟ್ ಆಗೈತೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮತ್ತೆ ಚಂದಾಗ ಕೈ ಆಡಿಸ್ಬೇಕ್ರಿ. ಆಮೇಲೆ ಅದಕ್ಕೆ ಜಜ್ಜಿದಂಥ ಪೆಪ್ಪರ್ ಪೌಡ್ರನ್ನು ಹಾಕ್ಬೇಕು ನೋಡ್ರಿ. ಅದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ವೆನೆಗರನ್ನು ಹಾಕ್ಬೇಕು ನೋಡ್ರಿ. ಲಿಂಬೆಹಣ್ಣು ಹಿಂಡಿದ್ರೂ ಬರ್ತೈತಿ, ಇಲ್ಲಾಂದ್ರೆ ವೆನೆಗರ್ ಸಿಗ್ತೈತಿ, ಅದನ್ನು ಸಹ ನಾವು ಅದಕ್ಕೆ 1 ಸ್ಪೂನ್ ಹಾಕ್ಬೇಕ್ರಿ. ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಕಟ್ ಮಾಡಿದ ಕೊತ್ತಂಬರಿನೂ ಹಾಕಿ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮುಂಚೆನ ಅನ್ನ ಮಾಡಿ ಸೈಡ್ ಆರಿಸಿ ಇಟ್ಕೋಬೇಕ್ರಿ. ಅದನ್ನು ಇದಕ್ಕೆ ಹಾಕಿ ಚಂದಾಗ ನಾವು ಕಲಸಿಟ್ಕೋಬೇಕ್ರಿ. ಇದನ್ನು ಫ್ರೈಡ್ ರೈಸ್ ಮಾಡೋಕೆ ಮುಂಚೆನ ಅನ್ನ ಮಾಡಿ ಅದನ್ನು ಆರಿಸಿಟ್ಕೋಬೇಕು ನೋಡ್ರಿ. ಅಂದ್ರೆ ಇದು ಉದುರಾಗಿ ಚಂದಾಗ ಫ್ರೈಡ್ ರೈಸ್ ನಮ್ಗೆ ರೆಡಿ ಆಕೈತ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಸರಳವಾಗಿ ಫ್ರೈಡ್ ರೈಸ್ ಮಾಡೋದು ಹೆಂಗಂತ. ಒಂದು ವೇಳೆ ಅನ್ನ ಮನೆ ಒಳಗೆ ಮಾಡಿಟ್ಕೊಂಡಿದ್ರಂದ್ರೆ 10 ನಿಮಿಷದ ಒಳಗೆ ಈ ಫ್ರೈಡ್ ರೈಸನ್ನು ಮಾಡಿಬಿಡ್ಬೋದ್ರಿ. ಯಾರಾದರೂ ಗೆಸ್ಟ್ ಬಂದ್ರೆ ಪಟ್ಟನ ಇದನ್ನೊಂದು ಮಾಡಿ ಒಂದು ಸ್ವೀಟ್ ಮಾಡಿ ಊಟಕ್ಕೆ ಕೊಡ್ಬೋದು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್, ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.